ನಮಸ್ಕಾರ. ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನೆಲ್ಗೆ ಸ್ವಾಗತ. ರಕ್ಷಣಾ ತಂತ್ರಜ್ಞಾನದ ನಿಖರ ವಿಶ್ಲೇಷಣೆ. ಭಾರತದ ಮೊದಲ ಮಾನವ ಸಹಿತ ಸಮುದ್ರಯಾನದತ್ತ ಮತ್ತೊಂದು ಹೆಜ್ಜೆ. ಸಮುದ್ರಯಾನ ಯೋಜನೆಗೆ ಬಲ ನೀಡುವ ಪ್ರಮುಖ ತಂತ್ರಜ್ಞಾನ ಸಿದ್ಧಿಯೊಂದನ್ನು ಇಸ್ರೋ ಹಾಗೂ ರಾಷ್ಟ್ರೀಯ ಮಹಾಸಾಗರ ತಂತ್ರಜ್ಞಾನ ಸಂಸ್ಥೆ NIOT ಸೇರಿ ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಈ ಯೋಜನೆಯ ಭಾಗವಾಗಿರುವ ಮತ್ಸ 6000 ಎಂದು ಕರೆಯಲ್ಪಡುವ ದಪ್ಪ ಗೋಳಾಕಾರ ನೌಕಾ ಗಾತ್ರದ ಯಾನದಲ್ಲಿ ಮಾನವರನ್ನು ಸಮುದ್ರದ 6000 ಮೀಟರ್ ಆಳಕ್ಕೆ ಕಳುಹಿಸುವ ಯೋಜನೆಯಾಗಿದೆ. ಇತ್ತೀಚೆಗಷ್ಟೇ ಇಸ್ರೋ ಈ ಮತ್ಸ 6000 ನೌಕೆಯ ಪ್ರಮುಖ ಕ್ರಿಟಿಕಲ್ ವೆಲ್ಡ್ ಅನ್ನು ಪೂರ್ಣಗೊಳಿಸಿದೆ. ಇದು ಭಾರತದಲ್ಲಿ ಮೊದಲ ಬಾರಿಗೆ 80 mm ದಪ್ಪದ ಟೈಟಾನಿಯಂ ಅಲಾಯ್ ಗೋಳವನ್ನು ವೆಲ್ಡ್ ಮಾಡುವ ಸಾಹಸ. ಈ ವೆಲ್ಡಿಂಗ್ ಎಲೆಕ್ಟ್ರಾನ್ ಬೀಮ್ ವೆಲ್ಡಿಂಗ್ EBW ತಂತ್ರಜ್ಞಾನದ ಮೂಲಕ ಮಾಡಲಾಗಿದೆ. ಸಾಮಾನ್ಯವಾಗಿ ಇದು ಉಪಗ್ರಹ ಹಾಗೂ ಅಣುಶಕ್ತಿ ಉಪಕರಣಗಳಲ್ಲಿ ಬಳಸುವ ತಂತ್ರಜ್ಞಾನವಾಗಿದೆ. ಇದನ್ನು ಯಶಸ್ವಿಯಾಗಿ ಸಾಧಿಸಲು ಸುಮಾರು 700 ಪ್ರಯೋಗಗಳು ನಡೆದವು. ಇಸ್ರೋ ಈ ಪ್ರಮಾಣದ ಹೈ ಪೆನೆಟ್ರೇಷನ್ ವೆಲ್ಡಿಂಗ್ 80 mm ದಪ್ಪ 7100 mm ಉದ್ದದ ವೆಲ್ಡ್ 32 ನಿಮಿಷಗಳ ಕಾಲ ನಿರಂತರವಾಗಿ ಮಾಡಿದ್ದು ಭಾರತದಲ್ಲಿ ಇದೇ ಮೊದಲಾಗಿದೆ. ಟೈಟಾನಿಯಂ ಲೋಹದಿಂದ ವೆಲ್ಡ್ ಮಾಡುವುದು ಸುಲಭವಲ್ಲ. ಆಮ್ಲಜನಕ ಮತ್ತು ನೈಟ್ರೋಜನ್ನೊಂದಿಗೆ ಅತಿದೊಡ್ಡ ಪ್ರತಿಕ್ರಿಯೆ ನಡೆಯುವ ಕಾರಣ ವೆಲ್ಡ್ ಸಿಡಿಯುವ ಹಾಗೂ ಬಲಹೀನವಾಗುವ ಸಾಧ್ಯತೆ ಇದೆ. ಈಗ ಇಸ್ರೋ ಇದರೊಡನೆ 7.5 MeV ಶಕ್ತಿಯ ಎಕ್ಸ್ರೇ ತಂತ್ರಜ್ಞಾನ ಬಳಸಿ ನಾನ್ ಡಿಸ್ಟ್ರಕ್ಟಿವ್ ಪರೀಕ್ಷೆಯನ್ನು ಅಭಿವೃದ್ಧಿಪಡಿಸಿದೆ. ಈ ನೌಕೆ ಮಾನವರನ್ನು ಭದ್ರವಾಗಿ ಸಾಗಿಸಲು ಸಂಪೂರ್ಣ ಮಾನವ ರೇಟೆಡ್ ಉತ್ಪನ್ನವಾಗಿರುವುದರಿಂದ ಪ್ರತಿಯೊಂದು ಭಾಗದ ತಂತ್ರಜ್ಞಾನ ಪರೀಕ್ಷೆ ಅತ್ಯಂತ ಕಟ್ಟುನಿಟ್ಟಾದ ಮಾನದಂಡಗಳೊಂದಿಗೆ ಮಾಡಲಾಗುತ್ತಿದೆ. ಇಸ್ರೋನ ಲಿಕ್ವಿಡ್ ಪ್ರೊಪಲ್ಷನ್ ಸಿಸ್ಟಮ್ ಸೆಂಟರ್ LPSC ಬೆಂಗಳೂರಿನಲ್ಲಿ ಈ ವೆಲ್ಡಿಂಗ್ ಮತ್ತು ಪರೀಕ್ಷಾ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದೆ. ವೆಲ್ಡಿಂಗ್ ಯಂತ್ರದ ಶಕ್ತಿಯನ್ನು 15 ಕಿಲೋವ್ಯಾಟ್ನಿಂದ 40 ಕಿಲೋವ್ಯಾಟ್ಗೆ ಹೆಚ್ಚಿಸಿ ಅತಿದಪ್ಪ ಟೈಟಾನಿಯಂನ ಸುತ್ತಳತೆಯನ್ನು ನಿರ್ವಹಿಸಲು ಹೊಸ ವ್ಯವಸ್ಥೆಗಳನ್ನು ರೂಪಿಸಲಾಗಿದೆ. ಪರಿಣಾಮವಾಗಿ ಭಾರತದ ಸಮುದ್ರಯಾನ ಕನಸು ಇನ್ನೂ ಹೆಚ್ಚು ಸ್ಪಷ್ಟವಾಗಿದೆ. ಇದು ಮಾನವನನ್ನು ಸಮುದ್ರದ ಅತಿ ಆಳಕ್ಕೆ ಕಳುಹಿಸುವ ಭಾರತದ ಮಹತ್ವಾಕಾಂಕ್ಷಿ ಪ್ರಯೋಗ. ಇದೊಂದು ತಾಂತ್ರಿಕ ಚಮತ್ಕಾರ ಮತ್ತು ಭಾರತದ ಮಹಾಸಾಗರ ಸಂಶೋಧನೆಯ ಹೊಸ ಅಧ್ಯಾಯಕ್ಕೆ ದಾರಿ ತೆರೆದುಕೊಟ್ಟಿದೆ. ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ.